ಈ ವಿಡಿಯೋದಲ್ಲಿ ನಾನು ಲೈಫ್ ಇನ್ ಜರ್ಮನಿ, ಸ್ಟಡಿ ಇನ್ ಜರ್ಮನಿ, ಜಾಬ್ ಇನ್ ಜರ್ಮನಿ 3 ಪಾರ್ಟ್ ಬಗ್ಗೆ ಮಾತಾಡ್ತೀನಿ. ಆದಷ್ಟು ಶಾರ್ಟಾಗಿ ವಿಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ವಾಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ ಇನ್ ಜರ್ಮನಿ, ಜಾಬ್ ಮಾರ್ಕೆಟ್ ಫೀಲ್ಡಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ, ವಾಟ್ ಇಸ್ ದ ರಿಯಲ್ ಪಿಕ್ಚರ್, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಯು ಗೈಸ್. ಇನ್ಸ್ಟಾದಲ್ಲಿ ಯಾಕಷ್ಟು ಎಡಿಟಿಂಗ್ ಮಾಡಿ ಅಪಾರ್ಚುನಿಸ್ಟಿಕ್ಕಾಗಿ ಜರ್ಮನಿನ ತೋರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ರಿಯಾಲಿಟಿಲಿ ಆ ಥರ ಇಲ್ಲ. ಆ್ಯಕ್ಚುಲಿ ಆ ಥರ ಇರುತ್ತೆ ವೆನ್ ಯು ಹ್ಯಾವ್ ರಿಯಲಿ ಹೈ ಪೇಯಿಂಗ್ ಜಾಬ್ಸ್. ಆ ಥರ ಇದ್ದರೆ ನೀವು ಇನ್ಸ್ಟಾದಲ್ಲಿ ಇರೋ ಥರ ಆ ಥರ ನೀವು ಸೆಲೆಬ್ರಿಟೀಸ್ ಥರ ಎಲ್ಲ ಇಲ್ಲೂ ಇರುತ್ತೆ. ಫಸ್ಟ್ ಏನಂದರೆ, ಇವತ್ತು ಜರ್ಮನ್ ಜಾಬ್ ಮಾರ್ಕೆಟಲ್ಲಿ ನಿಮಗೆ ಜರ್ಮನ್ ಭಾಷೆ ಗೊತ್ತಿಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್. ಪ್ರತಿಯೊಂದರಲ್ಲೂ ಹೋಗ್ರಿ, HR ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ನಿಮ್ಮದು ಮೆಡಿಕಲ್ ಫೀಲ್ಡಲ್ಲಿ ಇದ್ದರೆ ಕೂಡ, ಸಾಫ್ಟ್ವೇರ್ ಇಂಜಿನಿಯರ್ ಒಂದನ್ನು ಬಿಟ್ಟು ಬೇರೆ ಯಾವುದೇ ಫೀಲ್ಡಲ್ಲಿ ನೀವು ಇಲ್ಲಿ ಕೆಲಸ ಮಾಡಿದರೆ ನಿಮಗೆ ಜರ್ಮನ್ ಭಾಷೆ ಗೊತ್ತಿರಲೇಬೇಕು. ಜರ್ಮನ್ ಭಾಷೆ ಗೊತ್ತಿಲ್ಲ ಅಂದರೆ ನೀವು ಲೋಕಲಲ್ಲಿ ಜೊತೆನೂ ಮಾತಾಡೋಕ್ಕಾಗಲ್ಲ, ಆಮೇಲೆ ಜಾಬ್ ಕೂಡ ಸಿಗಲ್ಲ. ಎರಡನೇದು ರೆಸಿಷನ್. ಕಂಪ್ಯಾರಿಟಿವ್ಲಿ ಟು COVID-19 ಸ್ವಲ್ಪ ಇವಾಗ ಕಡಿಮೆ ಆಗಿದ್ರೂ ಕೂಡ ಜಾಬ್ ಮಾರ್ಕೆಟು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಕಾಂಪಿಟೇಷನ್ ತುಂಬ ಇದೆ. 10 ಪೋಸ್ಟಿಂಗ್ಸ್ ಇದ್ದರೆ ಮಿನಿಮಮ್ 200 to 150 ವರೆಗೂ ಅಪ್ಲಿಕೇಶನ್ಸ್ ಇರುತ್ತೆ. ಹಾಗಂತ ಇಂಪಾಸಿಬಲ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಕಾಂಪಿಟೇಷನ್ ಇದೆ. ಆಮೇಲೆ ಪ್ಲಸ್ ಜರ್ಮನ್ ಲ್ಯಾಂಗ್ವೇಜ್ ಬರಲೇಬೇಕು. ನನ್ನ ಸಜೆಷನ್ ಏನಂದರೆ, ಡೋಂಟ್ ಫಾಲ್ ಫಾರ್ ದಿಸ್ ವೀಡಿಯೋಸ್. ಅಷ್ಟೊಂದು ಅಪಾರ್ಚುನಿಟಿಗಾಗಿ ಸ್ವಲ್ಪ ರಿಯಾಲಿಸ್ಟಿಕ್ ಆಗಂತೂ ಅದು ಇರೋದೇ ಇಲ್ಲ. ಆ ಥರ ವಿಡಿಯೋಸ್ ನೋಡಿ ಎಲ್ಲ ಫೂಲ್ ಆಗಬೇಡಿ. ನೀವು ಜರ್ಮನಿಗೆ ಬರಲೇಬೇಕು, ನಾನು ಫಿಕ್ಸ್ ಆಗಿದ್ದೀನಿ ಅಂತಂದರೆ ನನ್ನ ಕಡೆಯಿಂದ 2 ಸಜೆಷನ್ ಇದೆ. ಕಮ್ ಆಸ್ ಅ ಸ್ಟೂಡೆಂಟ್. ಸೊ ನೀವು ಜಾಬ್ ಸಿಕ್ಕಿಲ್ಲ, ವಾಪಸ್ ಹೋಗ್ತೀನಿ ಅಂತಂದರೂ ಕೂಡ ಕರಿಯರ್ ಗ್ಯಾಪ್ ಆಗೋಲ್ಲ. ಆಮೇಲೆ ಸ್ಟೂಡೆಂಟಾಗಿ ಇಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಎನ್ವೈರ್ನಮೆಂಟ್ ಜೊತೆ ಹೊಂದ್ಕೊಳ್ಳೋಕ್ಕೆ. ಸೊ ಅವಾಗ ನೀವು ಸ್ವಲ್ಪ ಕಲಿಬೋದು. ಆಮೇಲೆ ಕಲಿತಾ ಒಂದು ಶಾರ್ಟ್ ಟೈಮ್ ಜಾಬ್ ಸಿಕ್ಬಿಟ್ರೆ ಅದೇ ಆಮೇಲೆ ಫುಲ್ ಟೈಮ್ ಕನ್ವರ್ಟ್ ಆಗಿಬಿಡುತ್ತೆ. ನಿಮಗಿರೋ ಸ್ಕಿಲ್ಸ್ನ ಎಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ನೆಗೋಷಿಯೇಬಲ್ ಎಲ್ಲ ಮಾಡಿಕೊಂಡು ಮಾಡ್ಬೋದು. ಯಾಕಂದರೆ ಲೈಫಲ್ಲಿ ಯು ವಿಲ್ ನಾಟ್ ಗೆಟ್ ವಾಟ್ ಯು ಡಿಸರ್ವ್, ದ ಲೈಫ್ ವಿಲ್ ಗಿವ್ ಯು ವಾಟ್ ಯು ನೆಗೋಷಿಯೇಟ್. ಸೊ ಇದು ನನ್ನ ಫೇವ್ರೆಟ್ ಕೋಟ್ ಆ್ಯಕ್ಚುಲಿ. ಸೊ ಇಲ್ಲ ನಾನು ಡೈರೆಕ್ಟ್ ಬಂದು ಜಾಬ್ ಮಾಡಬೇಕು ಅಂದರೆ ಇನ್ವೆಸ್ಟ್ 7 to 8 months ಇನ್ ಅಲ್ಲೇ ಕರ್ನಾಟಕದಲ್ಲೇ ಇದ್ಕೊಂಡು ಒಂದು 7 to 8 ತಿಂಗಳು ಎಫರ್ಟ್ ಹಾಕಿ ಜರ್ಮನ್ನ ಕಲ್ತ್ಕೊಳ್ಳಿ. ಜಸ್ಟ್ ಲರ್ನ್ ಅಂಟಿಲ್ ಅಟ್ಲೀಸ್ಟ್ C1 C2 ಲೆವೆಲ್ವರೆಗೂ ಕಲ್ತ್ಕೊಂಡು ಬಂದರೆ ಇಟ್ ವಿಲ್ ರಿಯಲಿ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಕೆಲವೊಂದು ಜಾಬ್ ಪೋರ್ಟಲ್ಗಳು ಫೇಮಸ್ ವಿತ್ ಜೆನ್ಯೂನ್ ಜಾಬ್ ಪೋರ್ಟಲ್ಸ್ಗಳು ಜರ್ಮನಲ್ಲಿ ಮಾತ್ರ ಪೋಸ್ಟ್ ಮಾಡುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡು ಜರ್ಮನಿಲಿ ಬಂದು ಜಾಬ್ ಹುಡುಕ್ಬೋದು. ಲೈಫ್ ಒಂದು ಚೆನ್ನಾಗಿರುತ್ತೆ ತುಂಬ. ವೆನ್ ಇಟ್ ಕಮ್ಸ್ ಟು ಕ್ಲೀನ್ಲಿನೆಸ್, ಶಾಪಿಂಗ್, ಅವರು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಇಂಡಿಯನ್ ಕಲ್ಚರ್ಗಿಂತ. ನಾನು ಅದ್ರ ಮೇಲೆ ಸೂನ್ ವೀಡಿಯೋಸ್ ಮಾಡಿ ಹಾಕ್ತೀನಿ. ಬಟ್ ಮೇಯ್ನಾಗಿ ಬರಬೇಕಂದ್ರೆ ರೆಸಿಷನ್ ನಡೀತಾ ಇದೆ, ಜಾಬ್ ಮಾರ್ಕೆಟ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಕಾಂಪಿಟೇಷನ್ ಇದೆ. 10 ಜಾಬ್ಗೆ ಒಂದು 100-200ವರೆಗೂ. ಆಮೇಲೆ ಜರ್ಮನ್ ಭಾಷೆ ಇಲ್ಲ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಎಲ್ಲೂ ಕೂಡ ನೀವು ಏನೂ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ. ಜಾಬ್ ಅಂತೂ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ವಿದೌಟ್ ಜರ್ಮನ್ ಲ್ಯಾಂಗ್ವೇಜ್. ಸೊ ದಿಸ್ ಈಸ್ ವಾಟ್ ಗ್ರೌಂಡ್ ರಿಯಾಲಿಟಿ, ದ ರಿಯಲ್ ಪಿಕ್ಚರ್ ಆಫ್ ಜರ್ಮನ್ ಆ್ಯಸ್ ಅಪ್ ನೌ. ಸೊ ಈ ಜರ್ಮನ್ ಬಗ್ಗೆ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.